ಮಲ್ಯಾಕನ ಮತ್ತೆ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ. ಇವಕ್ಕ ಅಲ್ಲೇ ಇದ್ರತ್ತ ಅವಕ್ಕನ ಚೆನ್ನಾಗಿ ನೋಡ್ಕೊಂಬನ. ಪಾಪ ಇದ್ದಾಗಂತೂ ನೋಡ್ಕೊಂಬಿಲ್ಲ, ಈಗಲಾದ್ರೂ ಕರ್ಕೊಂಡು ಹೋಗೋಣ. ಅವಕ್ಕ ಎಲ್ಲಿದ್ರೆ ನನಗೂ ಕೂಲಿ ಹೋಗೋದು ತಪ್ಪುತ್ತಿ. ನಾನು ಹಂಗಂತಿದ್ನಲ್ವಾ, ಅದಕ್ಕೆ ಎಲ್ಲ ಅವಕ್ಕ ಬಂದಿರಬೇಕು ಅನ್ಸತ್ತೆ. ಗಂಡನ ಮನೆ ಬಿಟ್ಟು ಅಲಾಗ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ನೋಡೋಣ ಏನಂಬತ್ತೆ ಅಂತಾನ. ಮಲ್ಯಕ್ಕ, ಮಲ್ಯಕ್ಕ. ಓ, ಏನ್ ಪುಷ್ಪ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಬಾ ಕೂಕ ಬಾ. ಏನು ಇಲ್ಲಕ್ಕ. ಅಯ್ಯೋ, 2-3 ದಿವಸದಿಂದ ನನಗೂ ರಾಗಿ ತೆನೆ ಕೊಯ್ಯಕ್ ಹೋಗಿ ಕಡ್ಡಿ ಕೊಯ್ಯಕ್ ಹೋಗಿ ಸಾಕಾಗೋಯ್ತು. ಅದಕ್ಕೆ ನಿಮ್ಮನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಪಾಪು ಚೆನ್ನಾಗಿದ್ದಾನ? ಏನ್ ಮಾಡ್ತಿದ್ದಾನೆ ಅವನು? ಈಗಿನ ಮನೆ ಕಂಡ ಕಣೆ ಪುಷ್ಪ. ಮನಗ್ಸಿ ಒಂದಿಟ್ಟು ನೆಲ ಎಲ್ಲ ಒರ್ಸನ ಅಂತ ಅಡಿಗೆ ಮನೆಗೆಲ್ಲನ ಗಲೀಜಾಗಿತ್ತು, ಅದಕ್ಕೆ ಒರೆಸ್ತಾ ಇದ್ದೆ. ಕುಕ್ಕಳೆ ಪುಷ್ಪ, ಕುತ್ಕ. ನೆಲ ಒರೆಸ್ತಾ ಇದ್ರಾ ನೀವು? ಬಾಣ್ತಿ ಇನ್ನು 3 ತಿಂಗಳು ಇವಾಗ. ಏನು ಆಗಲ್ವಕ್ಕ? ಏನೂ ಇಲ್ಲ, ಸ್ವಲ್ಪ ನೀರ ಬಿಸಿ ಮಾಡ್ಕೊಂಡು ಬಿಸಿನೀರಾಗೇನೆ ತೊಳ್ಕೊಂಬರ್ತಾ ಇದ್ದೆ. ಇನ್ನೇನ್ ಮಾಡೋದು, ನಮ್ಮ ಅತ್ತಿಗೆ ಬೇರೆ ಹುಷಾರಿಲ್ಲ, ಅವರಿಗೆ ನೆಲಪಲ್ಲ ಒರ್ಸಕ್ಕಾಗಲ್ಲ. ಅದಕ್ಕೆ ನಾನೇ ಅಡಿಗೆ ಗಿಡಿಗೆ ಮಾಡಿದ್ನ, ಎಲ್ಲ ಊಟ ಮಾಡಿದ್ದೆಲ್ಲ ಗಲೀಜಾಗಿತ್ತು, ಅದಕ್ಕೆ ತೊಳಿತಾ ಇದ್ದೆ. ಯಾಕೆ ಹೆಂಗ್ ಕೇಳ್ತಾ ಇದ್ಯಾ? ಅಲ್ಲಕ್ಕ, ನೀವಿನ್ನು 3 ತಿಂಗಳು ಬಸ್ರಿ. ನೀವು ನೋಡಿದ್ರೆ ಇಷ್ಟು ದೊಡ್ಡ ಶ್ರೀಮಂತರು, ಈಗ ಆರಾಮಾಗಿ ಇರ್ತೀರಾ, ಇಲ್ಲಿ ಏನು ಕೆಲಸ ಇರಲ್ಲ ನಿಮ್ಗೆ ಅಂತ ತಿಳ್ಕೊಂಡಿದ್ದೆ. ನೀವು ನೋಡಿದ್ರೆ ಹಾಳೆ ಕೆಲಸ ಮಾಡ್ತಾ ಇದ್ದೀರಾ, ಅಡುಗೆನೂ ನೀವೇ ಮಾಡ್ತೀರಾ? ನಾನು ಮಾಡ್ತೀನಿ. ಅತ್ತೇನು ಸ್ವಲ್ಪ ಏನಾದ್ರೂ ಸಹಾಯ ಮಾಡ್ತಾರೆ, ತರಕಾರಿ ಗಿರ್ಕಾರಿ ಹಚ್ಕೊಡ್ತಾರೆ. ನಮ್ಮ ಪದ್ದು ಇದ್ದಾಳೆ, ಅವಳು ಏನಾರ ಮಾಡ್ಕೊಡ್ತಾಳೆ, ನೀರು ಪಾರ ತಂದು ಕೊಡ್ತಾಳೆ. ನಾನೇನು ಬರಾಗಿರ ಎತ್ತಕ್ಕೆ ಹೋಗಲ್ಲ. ಅದೇ ಅಡುಗೆ ಒಂದು ಮಾಡ್ತೀನಿ, ನೆಲಪಲ ಒರ್ಸೋದಿದ್ರೆ ಸ್ವಲ್ಪ ಒರೆಸ್ತೀನಿ ಅಷ್ಟೇನೆ. ಏನು ಜಾಸ್ತಿ ಏನು ಇದು ಮಾಡಕ್ಕೆ ಹೋಗಲ್ಲ. ಮಾಡ್ಬೇಕಲ್ಲಮ್ಮ ನಮ್ಮ ಕೆಲಸ. ನಮ್ಮ ಈಗ ಗುಲಾಬಿ ಬೇರೆ ಇಲ್ಲ, ಅವಳಿಗೂ ಇವಾಗ ಏನೋ ವಾಂತಿ ಆಗುತ್ತಂತೆ, ಬತ್ತಿಲ್ಲ ಮನೆ ಕೆಲಸಕ್ಕೆ. ಇನ್ನೊಂದು ಹಾರ ಹೋದ್ರೆ ಬತ್ತಾಳೆ ಅನ್ಸುತ್ತೆ. ಆಮೇಲಿಂದನ ಏನ ಅಡ್ಜಸ್ಟ್ ಆಗುತ್ತೆ ಬಿಡು. ಅಲ್ಲಿವರೆಗೂ ನಾನೇ ಮಾಡ್ಕೋಬೇಕು. ಇನ್ನೇನ್ ಮಾಡಕ್ಕಾಗುತ್ತೆ, ನಮ್ಮನೆ ಬದುಕಲ್ವೇ ನಮ್ಮ. ಇನ್ಯಾರನ್ನು ಕರಿಯಕ್ ಹೋಗಕ್ಕಾಗುತ್ತೆ? ನಮ್ಮನೆ ಕೆಲಸ ನಾವೇ ಮಾಡ್ಕೋಬೇಕು. ಹೌದಾ? ಅಯ್ಯೋ, ಎಷ್ಟೇ ಶ್ರೀಮಂತಿಕೆ ಇದ್ರು ನೋಡು, ನೀವು ಮನೆ ಕೆಲಸ ಮಾಡ್ತಾ ಇದ್ದೀರಾ. ಅಯ್ಯೋ, ಶ್ರೀಮಂತಿಕೆ ಇದ್ದ ತಕ್ಷಣ ಎಲ್ಲಾನು ಮುಂದಕ್ಕೆ ಬರಲ್ಲ ಪುಷ್ಪ, ಮಾಡಿರೇನೆ ಆಗೋದು. ನಾವು ಐತೆ ಅಂತೇಳಿ ಸುಮ್ಮನೆ ಕುತ್ಕೊಂಡಿದ್ದೆ ಯಾವುದು ಆಗಲ್ಲ. ಯಾವ ಸಮಯ ಸಂದರ್ಭ ಹೆಂಗಿರುತ್ತೆ ಹಂಗೆ ನಾವು ಹೊಂದ್ಕೊಂಡು ಹೋಗ್ಬೇಕು. ನೀನು ಅಷ್ಟೇನೆ. ಇಷ್ಟ ದಿನ ಹೆಂಗೋ ನನ್ನ ನೋಡ್ಕೊಂಬಕ್ಕೆ ನಿನ್ ಕಷ್ಟ ಆಗ್ತಾ ಇತ್ತು, ಹೆಂಗೋ ಈಗ ಆರಾಮಾಗಿದ್ದೀಯಲ್ವಾ? ಅಯ್ಯೋ ಅಕ್ಕ, ನೀ ಇದ್ದಾಗಲೇ ನಾನು ಎಷ್ಟೋ ನೆಮ್ಮದಿಯಾಗಿದ್ದೆ. ಈಗ ಕೂಲಿ ಕರ್ಕೊಂಡು ಹೋಗ್ತಾ ಇದ್ದೆ ಅತ್ತೆ, ಗೊತ್ತಾ? ನನಗೆ ಅಯ್ಯಪ್ಪ ಆಗ್ತಾ ಇಲ್ಲ. ಅದಕ್ಕೆ ನೀವು ಬನ್ನಿ, ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬರ್ತೀರಾ? ಅಣ್ಣನಿಗೆ ಹೇಳ್ತೀನಿ, ರಾಜಣ್ಣನಿಗೆ. ಅಯ್ಯೋ ಪುಷ್ಪ, ನಾನೇನೇನು ನಿನಗೆ ತೊಂದರೆ ಆಗುತ್ತೆ ಅಂತ ಅಲ್ಲಿಂದ ಬರಲಿಲ್ಲ. ಇಲ್ಲಿ ಮತ್ತೆ ಬೇರೆ ಹುಷಾರಿಲ್ಲ, ಗುಲಾಬಿನೂ ಮನೆ ಕೆಲ್ಸಕ್ಕೆ ಬೇರೆ ಬರ್ತಾ ಇರಲಿಲ್ಲ, ಹಂಗಾಗಿ ಬಂದೆ. ನಮ್ಮ ಪಾಪು ಚಿಕ್ಕವನಾದ್ರೂ 3 ತಿಂಗಳು ಆಯ್ತಲ್ವಾ, ನಾನೇ ಕೆಲಸ ಮಾಡ್ಬೋದು ಅಂತ ಬಂದಿದ್ದು ಅಷ್ಟೇನೆ. ನೀನು ಕೂಲಿ ಹೋಗೋದ್ರಿಂದನ ನಿಮ್ಗೆ ಅನುಕೂಲ, ನಿನಗೆ ತಾನೇ ದುಡ್ಡು ಬರೋದು. ಅವಾಗ ನೀವೇ ಚೆನ್ನಾಗಿರ್ತೀರಾ, ನಿಮ್ಗೂ ಮಕ್ಕಳು ಮರಿ ಆದಾಗ ಅವ್ರಿಗೆ ಬೇಕಾದಾಗ ಕೊಡಿಸ್ಬೋದು, ಬಟ್ಟೆ ತಗೋಬೋದು, ಎಲ್ಲ ಮಾಡ್ಬೋದು. ದುಡ್ಡು ಇಟ್ಕೊಂಡ್ರೆ ಸುಮ್ಮನೆ ನೀನು ನನಗಾಗಲ್ಲ, ನನ್ಗೆ ಇದಾಗಲ್ಲ ಅದಾಗಲ್ಲ ಅಂತಂದ್ರೆ ಯಾವುದು ಆಗಲ್ಲ. ಗಂಡ ಹೆಂಡತಿ ಎಲ್ರೂ ಕಷ್ಟ ಸುಖದಾಗಿ ಹಂಚ್ಕೊಂಡು ಬಾಳದ್ರೇನೆ ಸಂಸಾರ ಚೆನ್ನಾಗಿರೋದು. ಅರ್ಥ ಮಾಡ್ಕೊಂಡು ನಡ್ಕೋ. ಏನ್ ಮಾಡಕ್ಕಾಗುತ್ತೆ, ನಮ್ಮಪ್ಪ ಅಮ್ಮ ಏನ್ ಅಷ್ಟು ಆಸ್ತಿ ಸಂಪಾದನೆ ಮಾಡಿಲ್ಲ, ನೀವಾದ್ರೂ ಮಾಡ್ರಿ. ನೀನು ನನ್ನ ತಮ್ಮನ ಸೇರ್ಕೊಂಡು ಯಾವ್ದ ಏನಾನ ವ್ಯಾಪಾರ ಮಾಡೋದು, ಏನಾನ ಮಾಡೋದು, ಒಟ್ಟಿನಲ್ಲಿ ದುಡಿಮೆ ಮಾಡ್ಬೇಕು ಅಷ್ಟೇನೆ, ಕುತ್ಕೊಂಡಿರ್ಬಾರ್ದು. ಸೋಂಬೇರಿಗಳು ಆಗ್ತಾರೆ. ತಿಳ್ಕೊ. ಓ ಹೌದಾ, ಸರಿ ಆಯ್ತು ಬಿಡು. ಬರಲ್ವಾ ಹಂಗಾದ್ರೆ ನೀವು? ಇಲ್ಲ ಪುಷ್ಪ, ಬರಲ್ಲ. ಇನ್ಮೇಲೆ ಇಲ್ಲೇ ಇರ್ತೀನಿ. ಮಲ್ಲಿ ಏನ್ ಮಾಡ್ತಾ ಇದ್ದೀರಾ? ಗುಲಾಬಿ ಬಾ ಬಾ, ಚೆನ್ನಾಗಿದೀಯಾ? ಏನದು ಕೈಯಲ್ಲಿ? ಪುಷ್ಪನು ಬಂದ್ಬಿಟ್ಟವಳೆ. ಏನ್ ಪುಷ್ಪ, ಏನ್ ಸಮಾಚಾರ? ಏನು ಕೆಲಸ ಇಲ್ವೇ? ಆರಾಮಾಗಿದೀಯಾ? ಐತಕ್ಕ, ಹೋಗ್ಬೇಕು. ಏನೂ ಇಲ್ಲ, ಅದೇ ಮಲ್ಲಿ ಅಕ್ಕ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇನೆ. ಏನ್ ಸಮಾಚಾರ, ಚೆನ್ನಾಗಿದ್ದೀರಾ ನೀವು? ಕಣೆ ಪುಷ್ಪ, ಚೆನ್ನಾಗಿದ್ದೀನಿ. ನಿಮ್ಗೆ ಇನ್ನೂ ವಾಂತಿ ಆಗೋದು ಕಮ್ಮಿ ಆಗಿಲ್ವಾಕ? ಈಗ ಹೆಂಗಿದ್ದೀರಾ? ಪರವಾಗಿಲ್ಲ ಕಣೆ ಪುಷ್ಪ, ಚೆನ್ನಾಗಿದ್ದೀನಿ. ನಾನು ಮನೆ ಕುತ್ಕೊಂಡು ಬೇಜಾರಾಗದ, ಏನನ ತಿನ್ನೋಣ ಅಂತ ಅನ್ಸೋದು, ಏನನ ಸಿಹಿ ತಿಂಡಿ ಮಾಡೋಣ, ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೇನೆ ಒಂದಿಟ್ಟು ರವೆ ಇತ್ತ, ರವೆ ಹುರಿದ್ಬಿಟ್ಟು ರವೆ ಉಂಡೆ ಮಾಡಿದ್ದೀನಿ. ಅದಕ್ಕೆ ಪೊದ್ದುಗೂ ಮಲ್ಲಿಗೂ ಕಾವೇರಿಗೂ ಎಲ್ಲಾರ್ಗು ಒಂದಿಷ್ಟು ತಗೊಂಬಂದೆ. ಜಾಸ್ತಿ ಮಾಡಿದ್ದೆ, ಅದಕ್ಕೆ ತಗೊಂಬಲ್ಲಿ ತಗೋ ತಿನ್ನು. ರವೆ ಉಂಡೆ ಮಾಡ್ದೇನು? ಯಾಕೆ ರವೆ ಉಂಡೆ ತಿನ್ಬೇಕು ಅನ್ನಿಸ್ತಾ? ಮಲ್ಲಿ ಯಾಕೋ ತಿನ್ಬೇಕು ಅನ್ನಿಸ್ತಾ. ನಮ್ಮ ಮನೆಯವರು ರವೆ ತಂದು ಎಲ್ಲ ಅವರು ಒಂದಿಷ್ಟು ಎಲ್ಲ ರವೆ ಹುರ್ಕೊಟ್ರು. ನಾನೊಂದಿಷ್ಟು ಪಾಕ ಗೀಕ ಮಾಡಿ ನಾನೇ ಮಾಡಿದೆ. ಇನ್ನೇನು ಮಾಡೋದು, ಕುಕ್ಕಂಡು ನನಗೂ ಬೇಜಾರಾಗದ, ಹಂಗೆ ಅದಕ್ಕೆ ಒಂದಿಷ್ಟು ಹೆಚ್ಚಾಗಿ ಮಾಡಿದೆ, ನಿಮ್ಗೂ ಒಂದಿಷ್ಟು ಕೊಡೋಣ ಅಂತ ತಗೊಂಬಂದೆ. ಪಾಪು ಏನು ಮಾಡ್ತಿದ್ದಾನೆ, ಚೆನ್ನಾಗಿದ್ದಾನಾ? ಚೆನ್ನಾಗಿದ್ದಾನೆ, ಮನೆ ಕಂಡಿದ್ದಾನೆ ಇವಾಗಿ. ನಾನು ಪುಷ್ಪ ಬಂದ್ಲ, ಅದಕ್ಕೆ ಮಾತಾಡ್ಕೊಂಡು ಕುತ್ಕೊಂಡಿದ್ದೆ. ಕುತ್ಕ ಗುಲಾಬಿ.
ಇರು ಹೋಗಿ ಏನ್ ಮಾಡ್ತಾ ಇದ್ದಾನೆ ಅಂತಾನ ನೋಡ್ಕೊಂಡ್ ಬರ್ತೀನಿ. ಅವನು ನೋಡಿ ಎಷ್ಟೊಂದ್ ದಿನ ಆಯ್ತಲ್ವಾ, ನಾನು ಅವನು ನೋಡ್ಕೊಂಡು ಹಂಗೇನೆ ರವೆ ಉಂಡೆ ಕೊಟ್ಟೋಗೋಣ ಅಂತ ಬಂದೆ. ಬರ್ತೀನಿ ಇರು, ನೋಡ್ಕೊಂಡ್ ಬರ್ತೀನಿ. ಸರಿ ಆಯ್ತು, ಮನೆಗಿದ್ದಾನೆ ರೂಮ್ ಒಳಗೆ, ನೋಡ್ಕೊಂಬರಕ್ ಹೋಗಿ. ಅಲ್ಲಕ್ಕ, ಮನೆ ಕೆಲಸದವ್ರನ್ನ ಯಾವ ನಂಬಿಕೆ ಮೇಲೆ ನೀವು ಮನೆಗೆ ಇಟ್ಕೊಂತೀರಾ? ಅವ್ರಿಗೆ ಏನಾದ್ರೂ ಕತ್ಕೊಂಡು ಹೋದ್ರೆ ಏನ್ ಮಾಡ್ತೀರಾ? ಅಥವಾ ಏನಾದ್ರೂ ಒಡವೆ ಗಿಡವೆ ಏನೂ ಆಗಿಲ್ವಾ ಇದುವರೆಗೂ? ಅವ್ರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ ನಿಮ್ಮ ಮನೆಗೆ? ಅಯ್ಯೋ ಅಂತವಳಲ್ಲಪ್ಪ ಗುಲಾಬಿ, ತುಂಬಾ ಒಳ್ಳೆಯವಳು. ನಮ್ಮನೆ ಅಂದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ನಮ್ಮ ಮಕ್ಳು ಅಷ್ಟೇನೆ, ತನ್ನ ಮಕ್ಳು ತರ ಸಾಕ್ತಾಳೆ ನಮ್ಮ ಕಾವೇರಿನ. ಗುಲಾಬಿನೇ ನೋಡ್ಕೊಂಡಿದ್ದೆ ನಮ್ಮ ಕಾವೇರಿ ಟೈಮ್ನಾಗೆ. ನಾನು ಎರ್ಗಿಗೆ ಹೋಗಿದ್ನಲ್ವಾ ನಮ್ಮ ತವ್ರ ಮನೆಗೆ, ಅವಾಗ ಬಂದು ಈ ಮನೆಗೆ ಸೇರ್ಕೊಂಡಿದ್ದು. ಮನೆ ಕೆಲಸ ಮಾಡೋಕ್ಕೆ ನಮ್ಮ ಅತ್ತೆ ಕೈಲಿ ಆಗಲ್ಲ ಅಂತ ಅವಾಗಿಂದ ಇಲ್ಲೇ ಇದ್ದಾಳೆ. ಅವಾಗಿಂದ ಏನು ನಮ್ಗೇನು ಬೇಜಾರಿಲ್ಲ, ಮನೆಯವಳು ಇದ್ದಂಗೆ ಇದ್ದಾಳೆ. ಒಂಥರ ನನಗೂ ಅಕ್ಕ ಇದ್ದಂಗೆ. ನಾನು ಗುಲಾಬಿನೂ ಇಬ್ರು ಅನ್ಸರ್ಸ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಹೌದಾ, ನೀವು ಮಾಡ್ತೀರಾ ಅವ್ರ ಜೊತೆ? ಅಲ್ಲ, ಅವ್ರ ಮನೆ ಕೆಲಸದವ್ರ ಅಂದ್ಮೇಲೆ ಅವರೆಲ್ಲ ಮಾಡ್ತಾರೆ, ನೀವ್ ಯಾಕೆ ಮಾಡಕ್ ಹೋಗ್ತೀರಾ? ಆರಾಮಾಗಿ ಯಜಮಾನಿ ತರ ಕುತ್ಕೊಂಡಿರ್ಬೇಕಪ್ಪ. ಯಜಮಾನಿ ತರ ಕುತ್ಕೊಂಡಿರ್ಬೇಕಾ? ಏನ್ ಪುಷ್ಪ ಹಿಂಗ್ ಮಾತಾಡ್ತಾ ಇದ್ಯಾ? ನಮ್ ಕೈಲಿ ಆಗುತ್ತೆ ಅಂದ್ಮೇಲೆ ನಾವೇನಾನ ಮಾಡ್ಬೇಕು ತಾನೆ. ಮನೆ ಕೆಲಸದೊಳಿದ್ದಾಳೆ ಅಂತೇಳಿ ಎಲ್ಲ ಅವಳ ಮೇಲೆ ಬಿಡಕ್ಕಾಗುತ್ತಾ? ನಾನು ಅವಳು ಇಬ್ರು ಅನ್ಸರ್ಸ್ಕೊಂಡು ಮಾಡ್ತೀವಿ ಕೆಲಸನ. ಅದಕ್ಕೆ ನಮ್ಮ ಮನೆಗೆ ಯಾವ ತೊಂದ್ರೆನೂ ಆಗಲ್ಲ, ಎಲ್ಲ ಬೇಗ ಬೇಗ ಕೆಲಸ ಆಗುತ್ತೆ. ಎಲ್ಲ ಗುಲಾಬಿ ಮೇಲೆ ಬಿಟ್ರೆ ಅವಳು ಎಷ್ಟು ಅಂತ ಮಾಡ್ತಾಳೆ. ಅದು ಅಲ್ಲದೆ ನಮ್ ದೊಡ್ಡ ಮನೆ, ಜಾಸ್ತಿ ಜನ ಬೇರೆ ಇದ್ದೀವಿ, ಎಲ್ಲರಿಗೂ ಅಡುಗೆ ಮಾಡ್ಬೇಕು, ಮುಸೆ ತೊಳಿಬೇಕು, ನೀರ್ ತರಬೇಕು, ಸೌದೆ ತರಬೇಕು, ಎಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಒಬ್ಳಿಗೆ. ಅದಕ್ಕೆ ನಾನು ಎಲ್ಲ ಮಾಡ್ತೀನಿ. ನನಗೇನಾದ್ರೂ ಹುಷಾರಿಲ್ಲ ಅಂದ್ರೆ ಅವಳು ಮಾಡ್ತಾಳೆ, ಅವಳಿಗೇನಾದ್ರು ಹುಷಾರಿಲ್ಲ ಅಂದ್ರೆ ನಾನೇ ಮಾಡ್ತೀನಿ. ಮನೆಗೆ ಇರು ಅಂತ ಹೇಳಿ. ಮಲಗಿದಾನಮ್ಮ ನಿನ್ ಮಗ ರಾಜನ್ ತರ, ಚಿಕ್ಕ ರಾಜ್ಕುಮಾರ. ಮನೆಗಿದ್ದಾನೆ ಗುಲಾಬಿ, ಕುತ್ಕ. ನಿನ್ಗೇನು ಇವಾಗ ಏನು ವಾಂತಿ ಗಿಂತಿ ಆಗ್ತಿಲ್ವಾ? ಇಲ್ಲ ಮಲ್ಲಿ, ಏನು ವಾಂತಿ ಆಗ್ತಾ ಇಲ್ಲ. ಅದಕ್ಕೆ ನಾನು ಇನ್ನೊಂದ್ 2 ದಿವಸ ಬಿಟ್ಟು ಬರ್ತೀನಿ ಮನೆ ಕೆಲ್ಸಕ್ಕೆ. ಅಯ್ಯೋ ಪರವಾಗಿಲ್ಲ ಬಿಡು, ಇನ್ನೊಂದ್ ಸ್ವಲ್ಪ ದಿನ ಆರಾಮಾಗಿ ಮನೆಗೆ ಇರು. ತಿರ್ಗಾ ಆಮೇಲೆ ಇಲ್ಲಿ ಬಂದು ಭಾರ ಎತ್ತದು ಅದೆಲ್ಲನ ಬೇಡ. ಆರಾಮಾಗಿ ಮನೆಗಿದ್ದು ಬಾ, ನಾನೆಲ್ಲ ನೋಡ್ಕೊಂತೀನಿ. ಅಯ್ಯೋ ನೀನ್ ಬಂದಿದ್ಯಲ್ವಾ, ನನ್ಗೇನ್ ಕಷ್ಟ ಆಗಲ್ಲ ಬಿಡು. ಅಂತ ಒಗ್ಗರಣೆ ಗಿಗಣೆ ಹಾಕೋದಂತ ಅದೆಲ್ಲನ ನೀನ್ ಮಾಡುವಂತೆ, ಭಾರ ಎತ್ತದೆಲ್ಲನ, ಈ ತರಕಾರಿ ಹೆಚ್ಚೋದು ಇಂಥದ್ದೇನಾನ ಇದ್ರೆ ನಾನು ಮಾಡ್ತೀನಿ ಬಿಡು. ಇನ್ನೂ ನನಗೇನ್ ಶಕ್ತಿ ಐತಿ, ನಾವೇನೇನು ಸುಪ್ಪತ್ತಿಗೆಲಿದ್ದವರಲ್ಲ, ಎಲ್ಲ ಕೆಲಸ ಮಾಡ್ಕೊಂಡು ಉಂಡೋರು. ಈಗೇನಂತ ವಾಂತಿನೂ ಆಗ್ತಾ ಇಲ್ಲ, ಎಂತ ಸುಸ್ತೂ ಇಲ್ಲ, ಕಮ್ಮಿ ಆಗೈತಿ. ಇನ್ನೊಂದ್ 2 ದಿವಸ ಬಿಟ್ಟು ಬಂದ್ಬಿಡ್ತೀನಿ. ನನಗೂ ಬೇಜಾರಲ್ಲಿ ಮನೆ ಕುತ್ಕೊಂಡು. ಹೌದೇನು? ಸರಿ ಆಯ್ತು, ಹಂಗೆ ಮಾಡು. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಿನ್ಗೆ ಯಾವತ್ತು ಬರ್ಬೇಕು ಅನ್ಸುತ್ತೋ ಅವತ್ತೇ ಬಾ. ಮುಗಿತಾ ಬಂತೇನೋ ಸಾವುಕಾರದು ಶಿಕ್ಷೆ? ಗುಲಾಬಿ ಮುಗಿತಾ ಬಂತು. ಇನ್ನೇನು ಅವ್ರದ್ದು ಎಷ್ಟು ದಿನ ಆಯ್ತಪ್ಪ, ನನಗೆ ಸರಿಯಾಗಿ ನೆನಪಿಲ್ಲ. ನಮ್ಮ ಮನೆಯವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ದಿನ ಆಯ್ತು. ಎಷ್ಟು ತಿಂಗಳ ಮೇಲೆ 10 ದಿವಸನ ಏನೋ ಅಂತ ಹೇಳಿದ್ರು. ಈಗ ಅಲ್ಲೇ ತಿಂಗಳ ಮೇಲೆ ಒಂದು 5 ದಿವಸ ಆಯ್ತು ಅನ್ಸುತ್ತೆ. ಇನ್ನು 4-5 ದಿವಸಕ್ಕೆ ಬರ್ತಾರೆ ಅನ್ಸುತ್ತೆ ಊರಕ್ಕವರು. ಹೌದಾ? ಹೆಂಗೋ ಬಂದ್ರೆ ಸಾಕು. ಸರಿ ಅಕ್ಕ, ನಾನು ಹೋಗ್ತೀನಿ. ಅಯ್ಯೋ ಕುತ್ಕ ಪುಷ್ಪ, ತಗೋ ರವೆ ಉಂಡೆ ತಿನ್ನು. ಅಯ್ಯೋ ಬೇಡಕ್ಕ, ನನಗೆ ರವೆ ಉಂಡೆ ಅಂದ್ರೆ ಏನ್ ಇಷ್ಟ ಇಲ್ಲ, ಸ್ವೀಟ್ ಅಂದ್ರೆ. ಹೋಗ್ತೀನಿ. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಲ್ಲ ಪುಷ್ಪ? ಏನೂ ಆಗಲ್ಲ, ನೀನು ಸ್ವಲ್ಪ ದಿನ ಹೋಗ್ತಾ ಇದ್ರೆ ಎಲ್ಲ ಕೆಲಸನೂ ಕಲಿತೀಯ. ಬೇಜಾರು ಮಾಡ್ಕೋಬೇಡ ನಮ್ಮ ಅಮ್ಮನ ಮೇಲೆ, ನನ್ನ ತಮ್ಮನ ಮೇಲೆ. ನಿಮ್ಗೆ ಒಳ್ಳೇದಾಗೋದು ಈಗಲಿಂದಾನೇ ಮಾಡಿದ್ರೆ. ಮೈಯಾಗೆ ಶಕ್ತಿ ಇದ್ದಾಗ ದುಡಿಬೇಕು. ವಯಸ್ಸಾದ್ಮೇಲೆ ದುಡಿಯಕ್ಕಾಗಲ್ಲ, ಅವಾಗ ದುಡಿಯಕ್ ಶಕ್ತಿನೂ ಇರಲ್ಲ. ಈಗ ಮಾಡಿ ಒಂದಿಷ್ಟು ಆಸ್ತಿ ಗೀಸ್ತಿ ದುಡ್ಡು ಗಿಡ್ಡು ಸಂಪಾದನೆ ಮಾಡಿಕೊಂಡ್ರೆ ಅವಾಗ ಹೆಂಗೋ ಆರಾಮಾಗಿರ್ಬೋದು ವಯಸ್ಸಾದ ಕಾಲದಕ್ಕೆ. ಸರಿ ಅಕ್ಕ, ಆಯ್ತು. ನೀವು ತುಂಬಾ ವಿಷಯ ತಿಳ್ಕೊಂಡಿದ್ದೀರಾ. ಬರ್ತೀನಿ. ಆಯ್ತು ಹೋಗು. ನಾನೇನು ಅಂತ ಬಂದೆ, ಇವಕ್ಕ ವೇದಾಂತಿ ತರ ಬುದ್ಧಿ ಹೇಳ್ತಾರೆ, ಹಂಗಿರ್ಬೇಕು, ಹಿಂಗ್ ಮಾಡ್ಬೇಕು, ಹಂಗೆ ಹಿಂಗೆ ಅಂತಾನೆ. ಬಿಡು, ಹೋಗೋಣ. ಏನ್ ಮಲ್ಲಿ, ನಿನ್ ತಮ್ಮನ ಹೆಂಡತಿ ಒಂದಿಷ್ಟು ದಿಮಾಕ್ ಅಲ್ವಾ? ಕುಲಿಗಿಲಿ ಹೋಗಕ್ಕೆ ಹಿಂದೇಟ್ ಹಾಕ್ತಾಳಂತೆ ನಿಮ್ಮ ಅಮ್ಮಯ್ಯ, ಹಂಗಂತ ಹೇಳ್ತಿತ್ತು, ಮನೆ ಸಿಕ್ಕಿತ್ತು. ಹಂಗೆ ಒಂದಿಷ್ಟು ದೌಲತ್ ಜಾಸ್ತಿ ಇವಳ್ದು. ಈಗೇನು ಬಾರಕ್ಕ ಮನೆಗೆ ಹೋಗೋಣ, ನೀನ್ ಚೆನ್ನಾಗಿ ನೋಡ್ಕೊಂತೀನಿ ಅಂತಾಳೆ. ಅಲ್ಲಿದ್ದಾಗ ನೀವು ಗಂಡನ ಮನೆಗೆ ಇರ್ಬೇಕಾಗಿತ್ತು. ಅವರು ಸಾವುಕಾರ ಅಲ್ವಾ? ಅಲ್ಲೇ ನೋಡ್ಕೊಂಬರು. ಇಲ್ಲಿಗೆ ಬಂದಿದ್ದೀರಾ, ತವ್ರ ಮನೆಯವರು ಬಡವರು ಅಂತ ಗೊತ್ತಿದ್ರು ಅಂತ ನನಗೆ ಬುದ್ಧಿ ಹೇಳೋಳು ಗುಲಾಬಿ. ಈಗ ಕೂಲಿ ಕರ್ಕೊಂಡು ಹೋಗ್ತೈತಲ್ಲ ನಮ್ಮ ಅಮ್ಮಯ್ಯ, ಅದಕ್ಕೆ ಇವಾಗ ಒಂದ್ ಸ್ವಲ್ಪ ಮೆತ್ತಗಾಗವಳೆ. ಅಲ್ಲಿದ್ದಾಗ ದಿನ ನನಗೆ ಬುದ್ಧಿ ಹೇಳೋಳು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಾನ. ಹಂಗೆ ಮತ್ತೀಗ ಹಿಂಗೇನಾದ್ರೂ ಕೆಲಸ ಇಕ್ಕಿದಾಗ್ಲೇ ಮತ್ತೀಗ ಅವ್ರ ಜೀವನ ಏನು, ಸಂಸಾರ ಅಂದ್ರೆ ಏನು, ಹೆಂಗಿರ್ಬೇಕು ಅಂತ ಗೊತ್ತಾಗೋದು. ತಗ. ಮತ್ತೆ ಕಷ್ಟಪಟ್ರೆ ತಾನೆ. ಈಗ ನೀನ್ ನೋಡು, ನೀನು ವಣ್ಣ ತಿಪ್ಪಣ್ಣ ದುಡಿತೈತೆ ಅಂತ ನೀನ್ ಮನೆಗೆ ಇದ್ದಿದ್ರೆ ಆಗ್ತಿತ್ತಾ? ಇಬ್ರು ದುಡಿಯೋದಕ್ಕೆ ತಾನೆ ಈಗ ನೆಮ್ಮದಿಯಾಗಿ 3 ಹೊತ್ತು ಊಟ ಮಾಡೋದು, ಕಷ್ಟ ಸುಖ ಅಂದ್ರೂ ಆಗೋದು. ಈಗ ನಿಮ್ ತಂಗಿಗೆ ಕೊಟ್ಟು ಬಂದ್ರಿ ದುಡ್ಡ, 1-2 ಸಾವಿರನ ನಿಮ್ಮ ಹತ್ರ ಇದ್ದಕ್ಕೆ ಕೊಟ್ರಿ. ನೀವು ದುಡ್ಡು ಇಟ್ಕೊಂಡಿದ್ಕೆ, ಇಲ್ದಿದ್ರೆ ಕೊಡಕ್ ಆಗ್ತಿತ್ತಾ? ನಿಮ್ಗೆ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಹೆಂಗ್ ಕೊಡ್ತೀರಾ ಅಲ್ವಾ? ಅದಕ್ಕೆ ಹೇಳೋದು, ದುಡಿಬೇಕಾರೆ ದುಡಿಬೇಕು ಅಂತ ಹೇಳೋದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.